ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 53ನೆಯ ಶ್ಲೋಕ. ವಿಭಕ್ತತ್ರೈವರ್ಣಂ ವ್ಯತಿಕರಿತ ಲೀಲಾಂಜನತಯ ವಿಭಾತಿ ತ್ವನ್ನೇತ್ರ ತ್ರಿತಯಾಮಿದಮೀಶಾನದಯಿತೆ ಪುನಃಸೃಷ್ಟುಂ ದೇವಾನ್ ದ್ರಹಿಣ ಹರಿರುದ್ರಾನುಪರತಾನ್ ರಜಸ್ಸತ್ವಂ ಬಿಭ್ರತ್ತಮ ಇತಿ ಗುಣಾನಾಂ ತ್ರೈಮಿವ. ಹೇ ಭಗವತಿಯೇ, ನಿನ್ನ 3 ನೇತ್ರಗಳು ಕಾಡಿಗೆಯ ಲೇಪನದಿಂದ ಕೂಡಿದ್ದು ವಿಂಗಡಿಸಲ್ಪಟ್ಟಂತಹ ಕೆಂಪು, ಬಿಳುಪು ಮತ್ತು ಕಪ್ಪು ಬಣ್ಣಗಳಿಂದ ಕೂಡಿದೆಯಮ್ಮ. ಅವು ನಿನ್ನಲ್ಲಿಯೇ ಲೀನರಾಗಿರಬಹುದಾದ ಬ್ರಹ್ಮ, ವಿಷ್ಣು ಮತ್ತು ರುದ್ರರೆಂಬ ದೇವರುಗಳನ್ನು ಸತ್ವ, ರಜ, ತಮ ಅನ್ನುವಂಥ ಗುಣಗಳ ರೂಪದಿಂದ ಪುನಃ ಸೃಷ್ಟಿ ಮಾಡಲು ಧರಿಸಿದೆಯೇನೋ ಎಂಬಂತೆ ಕಂಗೊಳಿಸುತ್ತಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಣ್ಣುಗಳಲ್ಲಿ 3 ಗುಣಗಳನ್ನು, 3 ವರ್ಣಗಳನ್ನು, ತ್ರಿಮೂರ್ತಿಗಳನ್ನು ತೋರಿಸ್ತಾ ಇದ್ದಾರೆ. ಆತ್ಮೀಯರೇ, ಅಮ್ಮನವರ ಕಣ್ಣುಗಳಲ್ಲಿ ಸಹಜವಾಗಿ ಬಿಳಿ, ಕೆಂಪು ಹಾಗೆ ಕಪ್ಪು ಬಣ್ಣಗಳು ಇದೆ. ಆ ಕಣ್ಣಿನ ಅಂಚುಗಳು ಕಾಡಿಗೆ ಹಚ್ಚಿಕೊಂಡಿರೋದ್ರಿಂದ ಸಹಜವಾಗಿ ಕಪ್ಪಾಗಿದೆ. ಜೊತೆಗೆ ಕಣ್ಣು ಗುಡ್ಡೆಗಳು ಕಪ್ಪು. ಇನ್ನು ಕಣ್ಣಿನಲ್ಲಿ ಸಹಜವಾಗಿ ಬಿಳಿಯ ಭಾಗ ಇದ್ದೇ ಇರುತ್ತೆ. ಅದರ ಜೊತೆಗೆ ಕಣ್ಣಿನಲ್ಲಿ ಸ್ವಲ್ಪ ಕೆಂಪು ಭಾಗವನ್ನು ನಾವು ನೋಡಬಹುದು. ತುಷ್ಟಪುಷ್ಟವಾಗಿ, ಸೌಷ್ಠ್ಯವಾಗಿ, ಆರೋಗ್ಯಪೂರ್ಣವಾಗಿರುವಂಥ ಅವರ ಕಣ್ಣಲ್ಲಿ ಸ್ವಲ್ಪ ಕೆಂಪು ಭಾಗವನ್ನು ನಾವು ನೋಡ್ತೇವೆ. ಈ 3 ಬಣ್ಣಗೂ ದಿನದ 3 ಕಾಲಕ್ಕೆ ಹೋಲಿಸಿ ಹೇಳ್ತಾ ಇದ್ದಾರೆ. ಹಗಲು ಬಿಳಿಯ ಬಣ್ಣ, ರಾತ್ರಿ ಕಪ್ಪು ಬಣ್ಣ, ಸಂಧ್ಯಾಕಾಲ ಕೆಂಪು ಬಣ್ಣ. ಈ 3 ಸಹ ಅಮ್ಮನ ಕಣ್ಣುಗಳಲ್ಲಿಯೇ ಇದೆ ಅನ್ನುವುದನ್ನು ತೋರ್ತಾ ಇದ್ದಾರೆ. ಜೊತೆಗೆ ಈ 3 ಬಣ್ಣಗಳು 3 ಗುಣಗಳಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಈ 3 ಗುಣವಿದ್ದರೇನೆ ತ್ರಿಮೂರ್ತಿಗಳೂ ಸಹ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿ. ಯಾವುದೇ ಸೃಷ್ಟಿ ಮಾಡಲಿಕ್ಕೆ ಪ್ರಧಾನವಾದ ಗುಣ ಇರಬೇಕಾದ ಯಾವುದು ಅಂದರೆ ರಜೋಗುಣ. ರಜೋಗುಣ ಇದ್ದರೆ ಸೃಷ್ಟಿ ಕಾರ್ಯವಾಗತ್ತೆ. ಅದು ಬ್ರಹ್ಮನಲ್ಲಿ ತೋರಿಸಿದ್ದಾರೆ. ಇನ್ನು ಪಾಲನಾ ಪೋಷಣ ಮಾಡುವಂಥ ಗುಣ ಶ್ರೀಮನ್ನಾರಾಯಣದ್ದು. ಹಾಗಾಗಿ ಪಾಲನೆ ಮಾಡುವಂಥ ಪ್ರಧಾನವಾದ ಗುಣ ಸತ್ವಗುಣ, ಅದು ವಿಷ್ಣುವಿನಲ್ಲಿ ತೋರ್ತಾರೆ. ಹಾಗೆ ಲಯ ಕಾರ್ಯ ಮಾಡಲಿಕ್ಕೆ ರುದ್ರದೇವನನ್ನು ನಾವು ಹೇಳ್ತೇವೆ. ಆ ಲಯ ಕಾರ್ಯಕ್ಕೆ ಸಹಕರಿಸುವಂಥ ಗುಣ ತಾಮಸ ಗುಣ. ಹಾಗಾಗಿ ರುದ್ರನಿಗೆ ತಮೋಗುಣ ಅಂತ ಹೇಳಿದ್ದಾರೆ. ಹೀಗೆ ಅಮ್ಮನವರ ಕಣ್ಣುಗಳಲ್ಲಿ ಈ 3 ಸಹ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ 3 ಕ್ರಿಯೆಯನ್ನು ಮಾಡುವಂತಹ ಬ್ರಹ್ಮ, ವಿಷ್ಣು, ರುದ್ರರು ಅನ್ನುವಂತಹ ತ್ರಿಮೂರ್ತಿಗಳನ್ನು ಅಮ್ಮ ನೀನು ನಿನ್ನ ಕಣ್ಣುಗಳ ಮೂಲಕ ಅವರನ್ನು ನಿಯಂತ್ರಿಸ್ತಾ ಇದ್ದೀಯಾ ಅನ್ನುವ ಭಾವವನ್ನು ಹೇಳ್ತಾ ಇದ್ದಾರೆ. ಮತ್ತು ಇಂತಹ ಅಮ್ಮನವರ ಕಣ್ಣು ಏನಾದರೂ ಕ್ಷಣಕಾಲ ಸಂಪೂರ್ಣವಾಗಿ ಮುಚ್ಚಿಬಿಟ್ಟರೆ ಅದು ಸಂಪೂರ್ಣ ಪ್ರಳಯ ಅಂತ, ಕಲ್ಪಾಂತ ಪ್ರಳಯ ಅಂತ ಹೇಳ್ತಾರಲ್ಲ, ಅಂತಹ ಸಂಪೂರ್ಣವಾಗಿ ಲಯವಾಗಿ ಹೋಗುವಂಥದ್ದು ಅಂತ. ಮತ್ತೆ ಆಕೆ ಕಣ್ಣನ್ನು ತೆಗೆದ ಮೇಲೆಯೇ ಸೃಷ್ಟಿ ಕಾರ್ಯ ಆರಂಭವಾಗತ್ತೆ ಅಂತ ಹೇಳ್ತಾ ಇರುವಂಥದ್ದು ಲಲಿತಾ ಸಹಸ್ರನಾಮದಲ್ಲಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ ಅಂತ. ಅವಳ ಕಣ್ಣನ್ನು ಮುಚ್ಚಿದರೆ ಲಯ, ತೆಗೆದರೆ ಸೃಷ್ಟಿ, ನಿಲ್ಲಿಸಿದರೆ ಸ್ಥಿತಿ ಅಂತ. ಇಂತಹ ಅಮ್ಮನವರ ಕಣ್ಣುಗಳಲ್ಲಿ ಬ್ರಹ್ಮನು ಮಾಡಬಹುದಾದ ಸೃಷ್ಟಿ, ವಿಷ್ಣು ಮಾಡಬಹುದಾದ ಪಾಲನೆ, ರುದ್ರದೇವ ಮಾಡಬಹುದಾದ ಲಯ ಕರ್ತವ್ಯ ಎಲ್ಲವೂ ಅವಳ ಕಣ್ಣಿನಲ್ಲಿಯೇ ಅಡಗಿದೆ ಅಂತ. ಮತ್ತು ಈ ತ್ರಿಮೂರ್ತಿಗಳನ್ನು ಸೂಚಿಸುವಂತಹ ಅಕ್ಷರಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ನೋಡಿ, ಬ್ರಹ್ಮನಿಗೆ ಸಂಬಂಧಪಟ್ಟಂಥ ಅಕ್ಷರ ಕ, ನಾರಾಯಣನಿಗೆ ಸಂಬಂಧಪಟ್ಟ ಅಕ್ಷರ ಅ, ಶಿವನಿಗೆ ಸಂಬಂಧಪಟ್ಟ ಅಕ್ಷರ ಮ. ಈಗ ಈ 3 ಅಕ್ಷರಗಳನ್ನು ಕೂಡಿ
ಬ್ರಹ್ಮನದ್ದು ಕ, ವಿಷ್ಣು ಅ, ಶಿವ ಮ, ಕ ಆ ಮ, ಮೂರೂ ಸೇರಿ ಕಾಮ ಅನ್ನುವಂಥ ಒಂದು ವಿಶೇಷ ಶಬ್ದ ಸೃಷ್ಟಿಯಾಗುತ್ತೆ. ಅಂದರೆ ಸೃಷ್ಟಿ ಸ್ಥಿತಿ ಲಯ ಮಾಡಬಹುದಾದಂತಹ ತ್ರಿಮೂರ್ತಿಗಳ ಶಕ್ತಿ ಎಲ್ಲಿದೆ ಅಂದರೆ ಕಾಮ ಅನ್ನುವಂಥ ಅಕ್ಷರದಲ್ಲಿದೆ. ಆ ತತ್ವವನ್ನು, ಆ ಮೂರೂ ತತ್ವವನ್ನು ತನ್ನ ಅಕ್ಷಿಯ ಮೂಲಕ ಆ ಜಗನ್ಮಾತೆ ರಾಜರಾಜೇಶ್ವರಿ ನಡೆಸ್ತಾ ಇರೋದರಿಂದ ಆಕೆಯನ್ನು ಕಾಮಾಕ್ಷಿ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಕಾಮಾಕ್ಷಿ ಅನಿಸಿದಂತಹ ಜಗನ್ಮಾತೆಯ ಕಣ್ಣುಗಳಲ್ಲಿ ಶ್ರೀ ಶ್ರೀಶಂಕರ ಭಗವತ್ಪಾದರು ಈ ಕಾವ್ಯದಲ್ಲಿ, ಈ ಸ್ತೋತ್ರದಲ್ಲಿ ತ್ರಿವರ್ಣಗಳನ್ನು ಹೇಳಿದ್ದಾರೆ, ತ್ರಿಗುಣಗಳನ್ನು ಹೇಳಿದ್ದಾರೆ, ತ್ರಿಮೂರ್ತಿಗಳ ಕಾರ್ಯವನ್ನು ತೋರಿಸಿದ್ದಾರೆ ಕಾವ್ಯಮಯವಾಗಿ. ಹೀಗಾಗಿ ಅಂತಹ ಆಚಾರ್ಯರ ಪಾದಾರವಿಂದಗಳಿಗೂ ಶ್ರೀಮಾತೆಯ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.